Hello, hi everyone. I am your Bajji sir. Now in this video I am going to discuss one very important question paper of 2022 April or April 2022 English question paper I am going to discuss. ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ ಓದ್ತಕ್ಕಂಥ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಾನು ಈ ಒಂದು ವಿಡಿಯೋದಲ್ಲಿ ಏಪ್ರಿಲ್ 2022ನೇ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಸ್ಪೆಷಲಿ ಗ್ರಾಮರ್ ಮತ್ತು ವೊಕ್ಯಾಬುಲರಿ ಮೇಲೆ ಬರುವಂಥ ಮೊದಲ 17 ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸ್ತಾ ಇದ್ದೀನಿ. ಆರ್ ಯು ರೆಡಿ? ಓಕೆ. See here, instruction. For alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. Letter of alphabet means Varnamaleya Akshara. Varnamaleya Akshara. A, B, C, D up to Z, these are letters. A to Z ಪೂರ್ಣ 26 ಅಕ್ಷರಗಳ ಗುಂಪಿಗೆ ನಾವೇನಂತೀವಿ? ಆಲ್ಫಾಬೆಟ್ ಅಂತೀವಿ. ಇಸ್ ಇಟ್ ಕ್ಲಿಯರ್? ವರ್ಣಮಾಲೆಯ ಅಕ್ಷರ ಬರೆಯೋದ್ರ ಜೊತೆಗೆ ಆನ್ಸರ್ ಪೂರ್ಣ ಬರಿಬೇಕು, ಇದು ತಿಳ್ಕೋಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂತು ಅಂತಂದರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ತುಂಬ ಕೇರ್ಫುಲ್ ಆಗಿರಬೇಕು. 3 ಮಾರ್ಕ್ ಕ್ವಶನ್ ಆನ್ಸರ್ ಬರೆಯೋದು ಈಸಿ, 2 ಮಾರ್ಕ್ ಕ್ವಶನ್ಗೆ ಆನ್ಸರ್ ಬರೆಯೋದು ಈಸಿ. ಆದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರೆಯೋದು, ಆನ್ಸರ್ ಬರೆಯೋದು ಚೂರು ಏನೋ ಡಿಫಿಕಲ್ಟ್. ಯಾಕೆ ಹೇಳ್ರಿ? ಒಂದು ರಾಂಗ್ ಡಿಸಿಷನ್ ಆಯಿತು ಅಂದರೆ 1 ಮಾರ್ಕ್ ಟಕ್ನ ಹೋಗಿಬಿಡ್ತದೆ, ಹೋಗ್ತದೆ ಇಲ್ರಿ? ಅದಕ್ಕೆ ವಿ ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಅಟೆಂಪ್ಟಿಂಗ್ MCQs. ಆರ್ ಯು ರೆಡಿ? ಸಿ ಹಿಯರ್. ಫಸ್ಟ್ ಕ್ವಶನ್. ರೀಡ್ ದ ಗಿವನ್ ಕಾನ್ವರ್ಸೇಷನ್. ಕೆಳಗಿನ ಕೊಟ್ಟ ಸಂಭಾಷಣೆಯನ್ನು ಓದಿರಿ. ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನ್ ಮೀನ್ಸ್ ಏನು ಹೇಳ್ರಿ? ಲ್ಯಾಂಗ್ವೇಜ್ ಫಂಕ್ಷನ್ ಮೀನ್ಸ್ ಭಾಷಾ ಕಾರ್ಯ. ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್, ಭಾಷಾ ಕಾರ್ಯವನ್ನು ಆಯ್ಕೆ ಮಾಡಿರಿ. ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಕೆಳಗ ಗೆರೆ ಎಳೆದ ಪದಕ್ಕೆ ಯೂಸ್ ಆಗಿರುವಂಥ ಲ್ಯಾಂಗ್ವೇಜ್ ಫಂಕ್ಷನನ್ನು ಆಯ್ಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಡೈಲಾಗ್ ಓದಬೇಕು ಸರಿಯಾಗಿ. ಹೆಲೋ ರಾಧಾ, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್? ರಾಧಾ, hello, I am waiting for the bus. I have to go to the market. Sudha, come, I will drop you. I am going that way. What sentence is underlined here? Come, I will drop you. This is underlined sentence. ಈ ವಾಕ್ಯದಲ್ಲಿ ಬಳಸಿದ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? ಕೆಳಗೆ ಆಪ್ಷನ್ಸ್. ರಿಕ್ವೆಸ್ಟಿಂಗ್, ವಿನಂತಿಸುವುದು. ಇಸ್ ಇಟ್ ರಿಕ್ವೆಸ್ಟ್? ಅಲ್ಲ. ಸೀಕಿಂಗ್ ಡೈರೆಕ್ಷನ್, ದಾರಿಯನ್ನು ಕೇಳುವುದು. ಇಸ್ ಇಟ್? ನೋ. ಆಫರಿಂಗ್ ಹೆಲ್ಪ್, ಸಹಾಯ ನೀಡುವುದು. ಅಗ್ರೀಯಿಂಗ್, ಸಮ್ಮತಿಸುವುದು, ಒಪ್ಪಿಗೆಯನ್ನು ಸೂಚಿಸುವುದು. ಅಗ್ರೀಯಿಂಗ್ ಅಂದರೆ. ಸೊ ದ ರೈಟ್ ಆನ್ಸರ್, ಕೆನ್ ಯು ಗೆಸ್? ವೆರಿ ಗುಡ್. ಆಫರಿಂಗ್ ಹೆಲ್ಪ್ ಈಸ್ ರೈಟ್ ಆನ್ಸರ್. ಆಫರಿಂಗ್ ಹೆಲ್ಪ್. ಮೇ ಐ ಹೆಲ್ಪ್ ಯು? ಇದು ಕೂಡ ಆಫರಿಂಗ್ ಹೆಲ್ಪ್. ಇಸ್ ಇಟ್ ಕ್ಲಿಯರ್? Any doubt here? Okay. Let's move to the next question. Second question. Choose the appropriate question tag. ಸೂಕ್ತವಾದಂಥ ಕ್ವಶನ್ ಟ್ಯಾಗನ್ನು ಆಯ್ಕೆ ಮಾಡಿರಿ. ಚೂಸ್ ಅಂದರೆ ಏನು? ಆಯ್ಕೆ ಮಾಡಿ. ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್, ಸೂಟಬಲ್ ಕ್ವಶನ್ ಟ್ಯಾಗ್. ಅಪ್ರೋಪ್ರಿಯೇಟ್ ಮೀನ್ಸ್ ಸೂಟಬಲ್. ಸೂಟಬಲ್ ಮೀನ್ಸ್ ಸೂಕ್ತವಾದ. ತುದಿ ಪ್ರಶ್ನೆಯನ್ನು ಆಯ್ಕೆ ಮಾಡಿ. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಫಿಲ್ ಇನ್ ದ ಬ್ಲ್ಯಾಂಕ್, ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತದ. ಈಗ ಸೆಂಟೆನ್ಸ್ ಓದಬೇಕು. ಯೋರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟುನೈಟ್ ಡ್ಯಾಶ್ ಕ್ವಶನ್ ಮಾರ್ಕ್. ನಾವು ಕ್ವಶನ್ ಟ್ಯಾಗ್ ಅಟೆಂಪ್ಟ್ ಮಾಡಬೇಕಾದಾಗ 3 ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೆನಪಿಡಬೇಕು. ಫಸ್ಟ್ ಏನಪ್ಪ ಅಂತಂದರೆ ಟೋಟಲ್ ಸೆಂಟೆನ್ಸ್ ಓದಬೇಕು. ಓದಿ ಸೆಂಟೆನ್ಸ್ ಪಾಸಿಟಿವ್ ಅದನೋ ಅಥವಾ ನೆಗೆಟಿವ್ ಅದನೋ ಗುರ್ತಿಸ್ಕೋಬೇಕು. ಫಸ್ಟ್ ಕೆಲಸ.
ಎರಡನೇ ಕೆಲಸ ಆ ವಾಕ್ಯದೊಳಗಿರುವಂಥ ಹೆಲ್ಪಿಂಗ್ ವರ್ಬ್ ಗುರ್ಸ್ಕೋಬೇಕು. ಮೂರನೇ ವರ್ಕ್ ಏನಪ್ಪ ಅಂತಂದ್ರೆ ಆ ವಾಕ್ಯದಲ್ಲಿರುವಂಥ ಸಬ್ಜೆಕ್ಟ್ ನೋಡಬೇಕು. ಇಸ್ ಇಟ್ ಕ್ಲಿಯರ್? ಯೋರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಈಗ ಈ ವಾಕ್ಯ ಪಾಸಿಟಿವ್ ಅದನೋ ನೆಗೆಟಿವ್ ಅದ ರೀ? ಪಾಸಿಟಿವ್. ಕ್ವಶನ್ ಟ್ಯಾಗ್ ಏನು ಬರೀಬೇಕು? ಹಾಂ, ನೆಗೆಟಿವ್ ಕ್ವಶನ್ ಟ್ಯಾಗ್ ಬರೀಬೇಕು. ಹೌದಾ? ನೆಗೆಟಿವ್ ಕ್ವಶನ್ ಟ್ಯಾಗ್ ಸ್ಟ್ರಕ್ಚರ್ ಏನದ ಹೇಳ್ರಿ? ಹಾಂ, ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರೀತೀರಿ, ಪ್ಲಸ್ ಅದಕ್ಕೆ NT ಸೇರಿಸ್ತೀರಿ, ಆಮೇಲೆ ಸೂಟಬಲ್ ಪ್ರೊನೌನ್ ಬರೀತೀರಿ, ಆಮೇಲೆ ಬ್ಯೂಟಿಫುಲ್ ಕ್ವಶನ್ ಮಾರ್ಕ್ ಇಡ್ತೀರಿ, ಅಂಡರ್ಲೈನ್ ಮಾಡ್ತೀರಿ. ಈ ಸ್ಟ್ರಕ್ಚರ್ದೊಳಗೆ ಈ ವರ್ಡ್ಗಳನ್ನ ಹಾಕಿ ಫಸ್ಟ್ ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲಿ? ಆರ್, ಪ್ಲಸ್ ಅದಕ್ಕೆ ಏನು ಹಾಕ್ಬೇಕು ರೀ? NT. ಆಮೇಲೆ ಯುವರ್ ಫ್ರೆಂಡ್ಸ್ ಬದಲಿ ಏನು ಬರೀಬೇಕು? ದೇ. ಅಂಥ ಆನ್ಸರ್ ಯಾವುದೈತೆ ನೋಡ್ರಿ? ಆರ್ ದೇ? ಇಸ್ ಇಟ್ ಅನ್ ಆನ್ಸರ್? ನೋ. ಡೋಂಟ್ ದೇ? ಇಸ್ ಇಟ್ ದಿ ರೈಟ್ ಆನ್ಸರ್? ನೋ. ಡೂ ದೇ? ಇಸ್ ಇಟ್ ದಿ ರೈಟ್ ಆನ್ಸರ್? ನೋ. ಆರಂಟ್ ದೇ? ದಿಸ್ ಈಸ್ ದ ರೈಟ್ ಆನ್ಸರ್. ಆರ್ ಯು ಕನ್ವಿನ್ಸ್ಡ್? Is it clear? Are you happy? Yes. Let's move to the next question. Third question. Read the given conversation. ಕೊಟ್ಟ ಸಂಭಾಷಣೆಯನ್ನು ಓದ್ರಿ. ಕ್ವಶನ್ ಪೇಪರ್ದೊಳಗೆ ಕೂಲ್ ಮೈಂಡ್ ಇಟ್ಕೊಂಡು ಓದೋದು ಭಾಳ ಮುಖ್ಯ. ಓದೋದು ರೀಡಿಂಗ್ ಭಾಳ ಇಂಪಾರ್ಟೆನ್ಸ್ ಇರ್ತದೆ. ಗುಡ್ ರೀಡಿಂಗ್ ಲೀಡ್ಸ್ ಟು ಕರೆಕ್ಟ್ ಆನ್ಸರ್. ಕರೆಕ್ಟಾಗಿ ನೀವು ಓದಿದ್ರೆ ಕರೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಗೊತ್ತಿತ್ತು ತಪ್ಪು ಬರೋದು ಬಂದು ನೋಡಂತಿರ್ತೀರಿ. ಯಾಕೆ? ಸರಿಯಾಗಿ ಇನ್ಸ್ಟ್ರಕ್ಷನ್ ಓದಿರಂಗಿಲ್ಲ. ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಓದಿದ್ರಿ ಅಂತಂದರೆ ಆನ್ಸರ್ ಕರೆಕ್ಟಾಗಿ ಇರ್ತದೆ ಯಾವಾಗಲೂ. ಓಕೆ, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಈಗ ಓದಬೇಕು. ಹೇ ಸುನೀಲ್, did you watch the cricket match yesterday? We won the match. Sunil, no, I didn't. If you had told me earlier, I dash watched it. ಇಲ್ಲಿ ನೋಡ್ರಿ, if clause ಅದ ಇಲ್ರಿ. if plus past perfect tense ಅದ. had plus PPF ಅಂತಂದರೆ past perfect tense. ಆಮೇಲೆ ಸೆಕೆಂಡ್ ಮೇನ್ ಕ್ಲಾಸ್ ಅದ ಸಬ್ಜೆಕ್ಟ್ ಯಾವುದದ? ಐ. ಆಮೇಲೆ ಡ್ಯಾಶ್ ಅದ. ಆಮೇಲೆ ವಾಚ್ಡ್ ಅನ್ನುವಂಥ ಮೇನ್ ವರ್ಬ್ PPFನಲ್ಲಿ ಅದ. ಈಗ ನಮಗೆ ಕನ್ಫ್ಯೂಷನ್ ಆಗುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ವುಡ್ ಹ್ಯಾವ್ ಬಳಸಬೇಕೋ ವುಡ್ ನಾಟ್ ಹ್ಯಾವ್ ಬಳಸಬೇಕು. ಇವು ಕೆಳಗಿನೂ ಎರಡೂ ಬರೋಂಗಿಲ್ಲ. ಇಫ್ ಕ್ಲಾಸ್ 3 ಒಳಗೆ ವುಡ್ ಹ್ಯಾವ್ ವುಡ್ ನಾಟ್ ಹ್ಯಾವ್. ಅದಕ್ಕೆ ಸೆಂಟೆನ್ಸನ್ನು ಕರೆಕ್ಟಾಗಿ ಓದಿ ಅಲ್ಲಿ ವುಡ್ ಹ್ಯಾವ್ ಬಳಸಬೇಕೋ ವುಡ್ ನಾಟ್ ಹ್ಯಾವ್ ಬಳಸಬೇಕೋ ನಿನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ನೀವು ಮೊದಲು ನನಗೆ ಹೇಳಿದ್ದಿ ಅಂತಂದರೆ ಐ ಡ್ಯಾಶ್ ವಾಚ್ಡ್ ಇಟ್, ನೋಡುತ್ತಿದ್ದೆ, ನೋಡುತ್ತಿರಲಿಲ್ಲ. ಯಾವುದು ಕರೆಕ್ಟು? ವುಡ್ ಹ್ಯಾವ್ ಕರೆಕ್ಟ್. ಇದೇ ವಾಕ್ಯ ಹಿಂಗಿದ್ದಿದ್ರೆ ಇಫ್ ಯು ಹ್ಯಾಡ್ ನಾಟ್ ಟೋಲ್ಡ್ ಮೀ ಅರ್ಲಿಯರ್, ನೀನು ನನಗೆ ಮೊದಲು ಹೇಳಿರದೇ ಇದ್ದಲ್ಲಿ ಐ ಡ್ಯಾಶ್ ವಾಚ್ಡ್ ಇಟ್, ವುಡ್ ನಾಟ್ ಹ್ಯಾವ್ ವಾಚ್ಡ್ ಇಟ್. ಇಫ್ ಕ್ಲಾಸ್ ನೆಗೆಟಿವ್ನಲ್ಲಿದ್ದರೆ ಮೇನ್ ಕ್ಲಾಸ್ನು ಅವಾಗ ಏನಾಗುತ್ತೆ ಹೇಳ್ರಿ? ನೆಗೆಟಿವ್ನಲ್ಲೇ ಇರುತ್ತೆ. ಅವಾಗ ವುಡ್ ನಾಟ್ ಹ್ಯಾವ್ ಬಳಸಬೇಕು. ಈಸ್ ಇಟ್ ಕ್ಲಿಯರ್? ಆರ್ ಯು ಹ್ಯಾಪಿ? ಎಸ್. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಫೋರ್ತ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ದಟ್ ಈಸ್ ರೀಡ್ ದ ಫಾಲೋವಿಂಗ್. ಕೆಳಗಿನದನ್ನು ಓದಿರಿ. ರೀಡ್ ದ ಫಾಲೋಯಿಂಗ್ ಅಂದರೆ ಏನು? ಕೆಳಗಿನದನ್ನು ಓದಿರಿ. ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದಾಗ ನಿಮಗೆಲ್ಲ ಗೊತ್ತದ ಟು ಪ್ಲಸ್ ವರ್ಬ್, ಅದನ್ನು ಹುಡುಕಬೇಕು ಯಾವಾಗಲೂ. ಅದೇ ಇನ್ಫಿನಿಟಿವ್ ಇಂಗ್ಲೀಷ್ನಲ್ಲಿ. ಓಕೆ, ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸೋನೆಲ್ ಆ್ಯಂಡ್ ಇಕ್ವಿಪ್ಮೆಂಟ್. ದಿ ಆನ್ ಡ್ಯೂಟಿ ಫಿಸಿಷಿಯನ್ ವಾಸ್ ನಾಟ್ ಏಬಲ್ ಟು ಡೂ ಮೋರ್ ದನ್ ಗಿವಿಂಗ್ ಫಸ್ಟ್ ಏಡ್. He advised that she be moved to a nearby hospital. Here, in the given conversation or given sentence, what is to infinitive? Here. ಅಲ್ಲಿ ಕೆಳಗೆ ನೋಡೋದಕ್ಕಿಂತ ಮುಂಚೆನೇ ನೀವು ಗುರ್ಸ್ಕೊಂಡ್ಬಿಡಬೇಕು. ಅದಕ್ಕೆ ಕೆಳಗೆ ಆಮೇಲೆ ಹುಡುಕಬೇಕು. ಯಾವುದು? ವಾಸ್, ಟು ಡೂ, ಅಡ್ವೈಸ್ಡ್, ಲ್ಯಾಕ್ಡ್. What is the right answer here?
ಆರ್ ಯು ಶ್ಯೂರ್? ಗುಡ್, ಯು ಗಾಟ್ 1 ಮಾರ್ಕ್. ಕ್ವಶನ್ ಪೇಪರ್ದಾಗ ಹಿಂಗೆ ಅಂಡರ್ಲೈನ್ ಮಾಡ್ಕೊತ ಹೋಗಿರಿ ಮತ್ತೆಲ್ಲರೇ. ಆನ್ಸರ್ ಶೀಟ್ನಲ್ಲಿ ಕ್ವಶನ್ ನಂಬರ್ 4 ಹಾಕಿ ಎ ಬಿ ಅಂತ ಬರೋದು ಟು ಡೂ ಬರೀಬೇಕು. ದಟ್ ಈಸ್ ದ ರೈಟ್ ವೇ. ಮತ್ತು ನಾ ಎಲ್ಲ ಕರೆಕ್ಟ್ ಹಾಕಿನಿ ಸರ್ ಅಂತ ಹೇಳಿ ಕ್ವಶನ್ ಪೇಪರ್ದೊಳಗೆ ಎಲ್ಲ ಹಿಂಗೆ ಮಾಡಿ ಮನೆಗೆ ಬಂದಿರಿ, ಯು ವಿಲ್ ಲೂಸ್ ಮಾರ್ಕ್. ಆನ್ಸರ್ ಶೀಟ್ನಲ್ಲಿ ಬರೀಬೇಕು. ಕ್ವಶನ್ ನಂಬರ್ ಆಪ್ಷನ್ ಆನ್ಸರ್, ಕ್ವಶನ್ ನಂಬರ್ ಆಪ್ಷನ್ ಆನ್ಸರ್ must be written clearly, beautifully in the answer book. Any doubt here? Okay. Then let's move to the next question. Do as directed. ಸೂಚಿಸಿದಂತೆ ಮಾಡಿರಿ. ಹೇಳಿದಷ್ಟೇ ಮಾಡೋದು, ಜಾಸ್ತಿ ಏನು ಕಾರ್ಬಾರ್ ಮಾಡೋದಿಲ್ಲ. ನಮ್ಮ ಶಾಣೆತನ ಏನೂ ತೋರಿಸೋದಿಲ್ಲ ಇಲ್ಲಿ. ಎಷ್ಟು ಹೇಳಿದ್ದಾರೆ ಅಷ್ಟೇ ಮಾಡಬೇಕು. ಏನು ಹೇಳಿದ್ದಾರೆ ಅದನ್ನು ಮಾಡಬೇಕು. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್, ಕೆಳಗಿನ ಯಾವ ಪದವು, ಕೆಳಗಿನ ಪದಗಳಲ್ಲಿ ಯಾವುದು ಹ್ಯಾಸ್ 1 syllable, ಒಂದು ಸ್ವರಧ್ವನಿಯನ್ನು ಹೊಂದಿರುತ್ತದೆ. 1 syllable ಮೀನ್ಸ್ ಒಂದು ಸ್ವರಧ್ವನಿ. 2 ಸ್ವರಧ್ವನಿ 2 syllables. ಹಂಗದು ಲೆಕ್ಕ. ಟ್ರಾನ್ಸ್ಫಾರ್ಮ್, ಟ್ರಾನ್ಸ್ಫಾರ್ಮ್ ಹೌ ಮೆನಿ syllables? ಹಾಂ. ಫ್ರೀ, ಯುನಾಟಿ, ಯುನಟಿ 3 syllables. Problem, problem 2 syllables. So which one of these words has 1 syllable? Free is question number 5 ಹಾಕಿ 5 ಅಂತ ಬರೆದು ಇಲ್ಲಿ ಏನು ಬರೀತೀರಿ? ಫ್ರೀ ಅಂತ ಬರೆದು ಅಂಡರ್ಲೈನ್ ಮಾಡಿದರೆ ಸಾಕು. ಕರೆಕ್ಟಾಗಿ 1 ಮಾರ್ಕ್ ಬರುತ್ತೆ. ಎಷ್ಟು ಬರೀತೀರಿ? ಓಕೆ. ಎನಿ ಡೌಟ್ ಹಿಯರ್? Then we'll go to the next question. Combine the word in column A with its collocative word in column B. ಕಾಲಮ್ ಎ ಕೆಳಗೆ ಕೊಟ್ಟಂಥ ಪದವನ್ನು ಅದರ ಸರಿಯಾದ ಜೋಡಿ ಪದ ಬಿ ಕೆಳಗೆ ಕೊಡಲಾಗಿದೆ, ಅದರೊಂದಿಗೆ ಹೊಂದಿಸಿರಿ, ಹೊಂದಿಸಿ ಬರೆಯಿರಿ. ಸರಿಯಾದ ಜೋಡಿ ಪದವನ್ನು ಹೊಂದಿಸಿ ಬರೆಯಿರಿ ಅನ್ನಂಗಿದು. ರೈಟ್? ಈಗ ಕ್ರೆಡಿಟ್ ಅದ. ಈಗ ಬ್ಯಾಂಕ್ನಾಗ ಹೋದವ್ರಿಗೆಲ್ಲ ನಿಮಗೆ ಸಾಮಾನ್ಯವಾಗಿ ಗೊತ್ತದ. ಸ್ಮಾರ್ಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಹೌದಾ? ಆಮೇಲೆ ಬಹಳಷ್ಟು ಕಾರ್ಡ್ ಬರ್ತಾವೆ ಇವಾಗೆಲ್ಲ. ಕ್ರೆಡಿಟ್ ಇನ್ಶೂರೆನ್ಸ್, ಕ್ರೆಡಿಟ್ ಆರ್ಡರ್, ಕ್ರೆಡಿಟ್ ಕಾರ್ಡ್, ಕ್ರೆಡಿಟ್ ಕಾಯಿನ್. ಯಾವ್ದು ಹೇಳ್ರಿ? ಕ್ರೆಡಿಟ್ ಕಾರ್ಡ್. ಹಿಂಗೆ ಕ್ವಶನ್ ನಂಬರ್ ಹಾಕಿ ಏನು ಬರಿಬೇಕು? ಕ್ರೆಡಿಟ್ ಕಾರ್ಡ್ ಅಂತ ಬರೀಬೇಕು. ಬರದ ಅಂಡರ್ಲೈನ್ ಮಾಡಬೇಕು. ಇಷ್ಟು ಬರೀಬೇಕು. ಈಗ ಈ ಕಡೆ ಬಿಟ್ಟದಪ್ಪ, BIT ಬಿಟ್ಟಿತ್ತು, ಈ ಕಡೆ ಏನು ಬರೀತೀರಿ? ಕಾಯಿನ್, ಬಿಟ್ ಕಾಯಿನ್. ಅಂಡರ್ಸ್ಟ್ಯಾಂಡ್? ಆಮೇಲೆ ಮನಿ, ಈ ಕಡೆ ಮನಿ ಅದ, ಇಲ್ಲಿ ಆರ್ಡರ್, ಮನಿ ಆರ್ಡರ್, ಮನಿ ಆರ್ಡರ್. MO ಮಾಡ್ತೀರಿ ಗೊತ್ತಾವ? ಪರೀಕ್ಷಾ ಶುಲ್ಕವನ್ನು ತುಂಬಲು 500 ರೂಪಾಯಿ ಬೇಕಾಗಿದೆ. ತಂದೆಯವರು ಅರ್ಜೆಂಟಾಗಿ ಮನಿ ಆರ್ಡರ್ ಮಾಡಬೇಕು. ಇವಾಗೆಲ್ಲ ಏನಿಲ್ಲ, ಫೋನ್ಪೇ, ಗೂಗಲ್ ಪೇ, ಈಗೆಲ್ಲ ಈ ಪೇಗಳು ಬಂದಾವೆ. ಈ ಕಡೆ ಲೈಫ್ ಅದ, ಇಲ್ಲಿ ಮುಂದೆ ಏನು ಬರಿತೀರ ಅವಾಗ? ಲೈಫ್ ಇನ್ಶೂರೆನ್ಸ್. ಅದಕ್ಕೆ ನಿಮಗೆ ಗೊತ್ತಾಗತ್ತೆ. ಒಂದೊಂದನ್ನು ಇಟ್ಟು ನೋಡಬೇಕು, ಯಾವ್ದು ರೂಢಿಯಲ್ಲಿ ಅದ, ಯಾವ್ದು ಕರೆಕ್ಟ್ ಆಗ್ತದ, ಆ ಜೋಡಿ ಪದವನ್ನು ನಾವು ಆನ್ಸರ್ ಆಗಿ ತಗೋಬೇಕು. ರೈಟ್? ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ಕರೆಕ್ಟ್ ಆರ್ಟಿಕಲ್, ಸರಿಯಾದ ಆರ್ಟಿಕಲ್ ಉಪಯೋಗಿಸಿ ಇಸ್ತೆಮಾಲ್ ಕರ್ಕೆ ಬಿಟ್ಟ ಸ್ಥಳ ಬರಿಯೇ, ತುಂಬಿರಿ. ರೈಟ್? ವಿ ರೀಚ್ ದ ಸಿಟಿ ಆಫ್ಟರ್ ಡ್ಯಾಶ್ ಸನ್ಸೆಟ್. ಕರೆಕ್ಟ್. ಹಿಯರ್ ಈಗ ನೋಡ್ರಿ, ಸನ್ಸೆಟ್, ಸನ್ರೈಸ್, ದ ಮಾರ್ನಿಂಗ್, ಇನ್ ದ ಮಾರ್ನಿಂಗ್, ಇನ್ ಡ್ಯಾಶ್ ಮಾರ್ನಿಂಗ್, ಇನ್ ಡ್ಯಾಶ್ ಆಫ್ಟರ್ನೂನ್, ಇನ್ ಡ್ಯಾಶ್ ಈವ್ನಿಂಗ್. ಆವಾಗ ಮಾರ್ನಿಂಗ್ಗಿಂತ ಮುಂಚೆ ದ, ಆಫ್ಟರ್ನೂನ್ಗಿಂತ ಮುಂಚೆ ದ, ಈವ್ನಿಂಗ್ಗಿಂತ ಮುಂಚೆ ದ. ಇನ್ ಡ್ಯಾಶ್ ಮಾರ್ನಿಂಗ್, ಇನ್ ದ ಮಾರ್ನಿಂಗ್, ಇನ್ ಡ್ಯಾಶ್ ಆಫ್ಟರ್ನೂನ್, ಇನ್ ದಿ ಆಫ್ಟರ್ನೂನ್, ಇನ್ ಡ್ಯಾಶ್ ಈವ್ನಿಂಗ್, ಇನ್ ದಿ ಈವ್ನಿಂಗ್. ಆಟ್ ನೈಟ್, ನೈಟ್ಗಿಂತ ಮುಂಚೆ ದ ಬರೋದಿಲ್ಲ, ಆಟ್ ದ ನೈಟ್ ಅನ್ಬಾರ್ದು, ಅಟ್ ನೈಟ್ ಅಂತ ಹೇಳ್ತೀವಿ. ರೈಟ್? ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್.
fill in the blank with suitable or using suitable linker. Suitable, appropriate meaning same. ಸೂಕ್ತವಾದ ಲಿಂಕರ್ ಉಪಯೋಗಿಸಿ ಬಿಟ್ಟ ಸ್ಥಳ ತುಂಬಿರಿ. ಲಿಂಕರ್ ಮೀನ್ಸ್ ಕಂಜಂಕ್ಷನ್, ಫ್ಯಾನ್ ಬಾಯ್ಸ್, ದ್ಯಾಟ್, ಆಫ್ಟರ್, ಬಿಫೋರ್, ಅಂಡರ್ಸ್ಟ್ಯಾಂಡ್, ಅನ್ಲೆಸ್, ಅಸ್, ಬಿಕಾಸ್, ದೋ, ಆಲ್ದೋ, ಇವೆಲ್ಲ ಏನು ಕಂಜಂಕ್ಷನ್ಸ್. ರವಿ ಬಾಟ್ ಫ್ರೆಶ್ ಫ್ರೂಟ್ಸ್ ಡ್ಯಾಶ್ ವೆಜಿಟೇಬಲ್ಸ್. ಹಾಂ, ಕರೆಕ್ಟ್. ಹಿಯರ್ ಆ್ಯಂಡ್ ಈಸ್ ರೈಟ್ ಆನ್ಸರ್. ಎನಿ ಡೌಟ್ ಹಿಯರ್? ಆರ್ ಯು ಕನ್ವಿನ್ಸ್ಡ್? ಹಾಂ, ನಿಮಗೆ ಯಾಕೆ ಅನ್ನೋದು ಗೊತ್ತಿರಬೇಕು. ವೈ ಆ್ಯಂಡ್ ಈಸ್ ಕರೆಕ್ಟ್. ಇಫ್ ಯು ನೋ ದ ರೀಸನ್, ದ ಆನ್ಸರ್ ಈಸ್ ಆಲ್ವೇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 9. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರೆಪೊಸಿಷನ್. ಈ ಅಪ್ರಾಪ್ರಿಯೇಟ್ ಸ್ಥಾನದಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡೋರು ಸೂಟಬಲ್ ಅಂತಲೂ ಕೊಡ್ಬೋದು, ಕರೆಕ್ಟ್ ಅಂತಲೂ ಕೊಡ್ಬೋದು. ಕರೆಕ್ಟ್, ಸೂಟಬಲ್, ಅಪ್ರಾಪ್ರಿಯೇಟ್ ಯಾವುದಾದ್ರೂ ವರ್ಡ್ ಹಾಕ್ಬೋದಲ್ಲಿ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಅಲ್ಲಿ ಸರ್ ಸೂಟಬಲ್ ಹೇಳಿದ್ರು, ಇಲ್ಲಿ ಅಪ್ರಾಪ್ರಿಯೇಟ್ ಬಂದದ್ದು, ಇದೇನೋ ಬೇರೆ ಐತಿ ಅಂತ ತಿಳ್ಕೊಬಾರ್ದು, ಎಲ್ಲ ಒಂದೇ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರೆಪೊಸಿಷನ್. ಪ್ರೆಪೊಸಿಷನ್ ಮೀನ್ಸ್ ರಿಲೇಷನ್ ಶೋಯಿಂಗ್ ವರ್ಡ್, ಸಂಬಂಧವನ್ನು ಸೂಚಿಸುವಂಥ ಪದ. ಕಾಮನ್ ಆಗಿ ಇನ್, ಆನ್, ಆಟ್, ಫಾರ್, ಬೈ, ಅಂಡರ್ಸ್ಟ್ಯಾಂಡ್, ವಿತ್, ವಿದೌಟ್, ಬಿಟ್ವೀನ್, ಅಮಂಗ್, ಇವೆಲ್ಲ ಏನು ಪ್ರೆಪೊಸಿಷನ್ಸ್. ಈಗ ನೋಡಿ, ದ ಗರ್ಲ್ ಲುಕ್ಡ್ ಡ್ಯಾಶ್ ಹರ್ ಫ್ರೆಂಡ್ ಇನ್ ಡಿಸ್ಬಿಲೀಫ್. ಏನ್ಸ್ಬೇಕಿಲ್ಲಿ? ಕರೆಕ್ಟ್. ಆಟ್ ಅನ್ನುವಂಥದ್ದು ಒಂದು ಪಾಯಿಂಟನ್ನು ಸೂಚಿಸ್ತದೆ ಯಾವಾಗಲೂ. ಏನು ಸೂಚಿಸ್ತದೆ? ಒಂದು ಪಾಯಿಂಟ್. ಈಗ ಅಲ್ಲಿ ಡೋರ್ ಅದ, ಬಾಗಿಲನ್ನು ನೋಡಿರಿ ಅಂತ ಹೇಳಬೇಕಾದಾಗ ಲುಕ್ ಆಟ್ ದ ಡೋರ್ ಅನ್ಬೇಕು. ಆಮೇಲೆ ಕ್ಯಾಮ್ರಾ ನೋಡಿರಿ ಅಂತ ಹೇಳಬೇಕಾದಾಗ ಲುಕ್ ಆಟ್ ದ ಕ್ಯಾಮ್ರಾ. ನನ್ನ ನೋಡ್ರಿ ಅಂತಂದಾಗ ಲುಕ್ ಆಟ್ ಮೀ. ಫ್ರಾಮ್ ಒನ್ ಡೈರೆಕ್ಷನ್ ಟು ಅನದರ್ ಡೈರೆಕ್ಷನ್, ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನ ಕಡೆಗೆ ಅಂತ ನೋಡಬೇಕು ಆದಾಗ ಏನು ಹಚ್ತೀರಿ? ಆಟ್ ಹಚ್ಚಬೇಕು. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 10. Fill in the blank with appropriate tense form of the verb given in brackets. Fill in the blank with appropriate tense form. Tense form and verb form are same in meaning. Verb form ಅಂದಾಗ ನಮಗೆ be forms, do forms, have forms ಗೊತ್ತಿರಬೇಕು. ಹೌದಾ? ಆಮೇಲೆ ಮೇನ್ ವರ್ಬ್ ಫಾರ್ಮ್ಸ್. ಈ ಕೆಲವು ಸಲ ಮೇನ್ ವರ್ಬ್ ಫಾರ್ಮ್ ಯಾವಾಗ ಯೂಸ್ ಆಗ್ತವೆ? ಇಲ್ಲಿ ನೋಡ್ರಿ, ಕೇವಲ ಮೇನ್ ವರ್ಬ್ ಒಂದೇ ಕೊಟ್ಟಾರ. ಮೇನ್ ವರ್ಬ್ ಒಂದೇ ಅಂದಾಗ ನಮಗೆ ಅರಿಜಿನಲ್ ಫಾರ್ಮ್ ಗೊತ್ತಿರಬೇಕು, ಎಸ್ ಫಾರ್ಮ್ ಗೊತ್ತಿರಬೇಕು, ಆಮೇಲೆ ING ಫಾರ್ಮ್ ಗೊತ್ತಿರಬೇಕು, ಪಾಸ್ಟ್ ಫಾರ್ಮ್ ಗೊತ್ತಿರಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಗೊತ್ತಿರಬೇಕು. ಇಸ್ ಇಟ್ ಕ್ಲಿಯರ್? ಈಗ ಗೋದ್ ಅರಿಜಿನಲ್ ಫಾರ್ಮ್ ಯಾವ್ದು ಹೇಳ್ರಿ? ಗೋ. ಎಸ್ ಫಾರ್ಮ್ ಏನಾಗತ್ತೆ? ಗೋಸ್. ಆಮೇಲೆ ING ಫಾರ್ಮ್ ಏನಾಗತ್ತೆ ರೀ? ಗೋಯಿಂಗ್. ಹೌದಾ? ಗೋಯಿಂಗ್. ಆಮೇಲೆ ವೆಂಟ್. ಪಾಸ್ಟ್ ಫಾರ್ಮ್ ಏನಾಗತ್ತೆ ರೀ? ಗಾನ್. ಅಂಡರ್ಸ್ಟ್ಯಾಂಡ್? ಈಗ ಡೈರೆಕ್ಟಾಗಿ ಸಬ್ಜೆಕ್ಟ್ ನಂತರ ವರ್ಬ್ ಆಗಿ ಬರುವಂಥವು OF ಯೂಸ್ ಆಗ್ತದೆ, SF ಯೂಸ್ ಆಗ್ತದೆ. ಅದನ್ನು ಬಿಟ್ಟರೆ ಪಾಸ್ಟ್ ಫಾರ್ಮ್ ಯೂಸ್ ಆಗ್ತದೆ. ING ಫಾರ್ಮ್ ಯೂಸ್ ಆಗಬೇಕು ಅಂತಂದರೆ ಅದ್ರ ಹಿಂದೆ ಬಿ ಫಾರ್ಮ್ ಬೇಕು. ಬಿ ಫಾರ್ಮ್ಸ್ ಯಾವ್ಯಾವ ರೀ? ಬಿ, ಆಮ್, ಈಸ್, ಆಮೇಲೆ ಆರ್. ಇವು ಪ್ರೆಸೆಂಟ್ನಲ್ಲಿ ಯೂಸ್ ಆಗ್ತವೆ. ಎಲ್ಲಿ ಯೂಸ್ ಆಗ್ತವೆ? ಪ್ರೆಸೆಂಟ್. ಆಮೇಲೆ ವಾಸ್, ವೇರ್ ಎಲ್ಲಿ ಯೂಸ್ ಆಗ್ತವೆ? ಪಾಸ್ಟ್ನಲ್ಲಿ ಯೂಸ್ ಆಗ್ತವೆ. ಆಮೇಲೆ ಡೂ ಫಾರ್ಮ್ಸ್, ಡೂ, ಆಮೇಲೆ ಡಸ್ ಎಲ್ಲಿ ಯೂಸ್ ಆಗ್ತವೆ? ಪ್ರೆಸೆಂಟ್ನಲ್ಲಿ. ಆಮೇಲೆ ಡಿಡ್ ಎಲ್ಲಿ ಯೂಸ್ ಆಗ್ತದೆ? ಪಾಸ್ಟ್ನಲ್ಲಿ. ಅದೇ ರೀತಿ ಹ್ಯಾವ್ ಫಾರ್ಮ್ಸ್ ಗೊತ್ತಿರಬೇಕು ನಿಮಗೆ. ಹ್ಯಾವ್ ಮತ್ತು ಹ್ಯಾಸ್ ಎಲ್ಲಿ ಯೂಸ್ ಆಗ್ತವೆ? ಪ್ರೆಸೆಂಟು. ಹ್ಯಾಡ್ ಎಲ್ಲಿ ಯೂಸ್ ಆಗ್ತದೆ? ಪಾಸ್ಟು. ಇದು ಗೊತ್ತಿರಲಿ ನಿಮಗೆ. ಹ್ಯಾವ್, ಹ್ಯಾಸ್, ಹ್ಯಾಡ್ ಇದ್ದರೆ PPF ಯೂಸ್ ಮಾಡ್ತೀವಿ. ಆಮ್, ಈಸ್, ಆರ್ ಇದ್ದರೆ ING ಯೂಸ್ ಮಾಡ್ತೀವಿ. ಡೂ, ಡಸ್, ಡಿಡ್ ಇದ್ದರೆ ಅರಿಜಿನಲ್ ಫಾರ್ಮ್ ಯೂಸ್ ಮಾಡ್ತೀವಿ. ಅರಿಜಿನಲ್ ಫಾರ್ಮ್, ಎಸ್ ಫಾರ್ಮ್, ಪಾಸ್ಟ್ ಫಾರ್ಮ್ ಇವು ಕ್ರಿಯಾಪದದ ಬೇರೆ ಬೇರೆ ರೂಪಗಳು. ಅಂಡರ್ಸ್ಟ್ಯಾಂಡ್? ಈಗ ನೋಡಿ, ನೌ ಡೇಸ್ ವಾಕ್ಯವನ್ನು ಪೂರ್ಣ ಓದಿ ವಾಕ್ಯದಲ್ಲಿ ಟೈಮ್ ಇಂಡಿಕೇಟಿಂಗ್ ಮಾಡುವಂಥ ವರ್ಡ್ ಯಾವುದಾದ್ರೂ ಇದೆ ಏನೋ ನೋಡಬೇಕು.
ಪ್ರೆಸೆಂಟನ್ನು ಸೂಚಿಸುವಂಥ ಪದ, ಪಾಸ್ಟನ್ನು ಸೂಚಿಸುವಂಥ ಪದ, ಅಥವಾ ಘಟನೆ ಪಾಸ್ಟನ್ನು ಸೂಚಿಸ್ತಿತ್ತು ಅಥವಾ ಪ್ರೆಸೆಂಟನ್ನು ಸೂಚಿಸ್ತತಿ ನೋಡಬೇಕು. ಇಸ್ ಇಟ್ ಕ್ಲಿಯರ್? ನಾವ್ ಡೇಸ್ ಆಜ್ಕಲ್ ದಿನೋಮೆ, ಇತ್ತೀಚಿನ ದಿನಗಳಲ್ಲಿ ಅರ್ಜುನ್ ಡ್ಯಾಶ್ ಗೋ ಟು ಸ್ಕೂಲ್ ರೆಗ್ಯುಲರ್ಲಿ. ಈಗ ಅರ್ಜುನ್ ಗೋ ಅಂತಿರೋ ಅರ್ಜುನ್ ಗೋಸ್ ಅಂತೀರಿ? ಅರ್ಜುನ್ ಕರೆಕ್ಟ್. ಅರ್ಜುನ್ ಗೋಸ್ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಲಾಸ್ಟ್ ಇಯರ್ ಅರ್ಜುನ್ ಗೋ ಟು ಸ್ಕೂಲ್ ರೆಗ್ಯುಲರ್ಲಿ, ಅವಾಗ ಏನಂತೀರಿ? ವೆಂಟ್ ಅಂತೀರಿ. ಇಸ್ ಇಟ್ ಕ್ಲಿಯರ್? ಲೈಕ್ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಟೋಟಲ್ ಸೆಂಟೆನ್ಸ್ ಆ್ಯಂಡ್ ಟೆನ್ಸ್ and fill in the blank with suitable verb form. Any doubt here? Are you happy? Yes. Next question. Identify the part of speech of the underlined word. ಕೆಳಗೆ ಗೆರೆ ಎಳೆದ ಪದದ part of speech identify, ಗುರುತಿಸಿರಿ. The temple at Hampi, the temples at Hampi, ಹಂಪಿಯಲ್ಲಿರುವಂಥ ದೇವಾಲಯಗಳು are magnificent. ನೌನ್, ಅಜೆಕ್ಟಿವ್, ವರ್ಬ್, ಆಡ್ವರ್ಬ್. ನೌನನ್ನು ವರ್ಣಿಸುವಂಥ ಪದ ಅಜೆಕ್ಟಿವ್, ವರ್ಬ್ ವರ್ಣಿಸುವಂಥ ಪದ ಆಡ್ವರ್ಬ್. ಈಗ ಮ್ಯಾಗ್ನಿಫಿಷೆಂಟ್ ಅನ್ನುವಂಥದ್ದು ಯಾವುದನ್ನು ವರ್ಣಿಸ್ತದ? ಟೆಂಪಲ್ಸ್, ಅಂದರೆ ದೇವಾಲಯಗಳನ್ನು ವರ್ಣಿಸಲಿಕ್ಕೆ ಯೂಸ್ ಆಗ್ಯದ. ಹಾಗಾದರೆ ಏನಾಗುತ್ತೆ? ಕರೆಕ್ಟ್. ಏನಾಗುತ್ತೆ ಹೇಳ್ರಿ? ಅಜೆಕ್ಟಿವ್ ಆಗುತ್ತೆ. Shall we go to next question? Next. See here. Write the correct form of the word given in brackets. Given in brackets ಅಂದರೆ ಆವರಣಗಳಲ್ಲಿ ಕೊಟ್ಟ ಶಬ್ದದ ಸರಿಯಾದ ರೂಪವನ್ನು ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಅಥವಾ ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಆವರಣದಲ್ಲಿ ಕೊಟ್ಟ ಪದದ ಸರಿಯಾದ ರೂಪವನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅನ್ನಂಗಿದು. ಪೂರ್ಣ ವಾಕ್ಯ ಓದಬೇಕು. ದ ಸೈಂಟಿಸ್ಟ್ಸ್ ವೇರ್ ಡ್ಯಾಶ್ into brackets success in their efforts to find a cure for the disease. ಇವಾಗ ಸಕ್ಸಸ್ ಅನ್ನುವಂಥ ವರ್ಡ್ ಬ್ರ್ಯಾಕೆಟ್ನೇ ಕೊಟ್ಟಾರ. ಇದರ ಸರಿಯಾದ ರೂಪವನ್ನು ಇಲ್ಲಿ ಬರಿಬೇಕು. ಸಕ್ಸಸ್, ಸಕ್ಸಸ್ಫುಲ್, ಸಕ್ಸಸ್ಫುಲ್ಲಿ. ಸಕ್ಸಸ್ ಅನ್ನುವಂಥದ್ದು ನೌನ್, ಸಕ್ಸಸ್ಫುಲ್ ಅಡ್ಜೆಕ್ಟಿವ್, ಸಕ್ಸಸ್ಫುಲ್ಲಿ ಆಡ್ವರ್ಬ್. ನೌನ್ ವರ್ಣನೆ ಮಾಡಲಿಕ್ಕೆ ಸಕ್ಸಸ್ಫುಲ್, ವರ್ಬ್ ವರ್ಣನೆ ಮಾಡಲಿಕ್ಕೆ ಸಕ್ಸಸ್ಫುಲ್ಲಿ. ಸೈಂಟಿಸ್ಟ್ಸ್ ವೇರ್ ಸಕ್ಸಸ್ಫುಲ್ಲಿ ಅಂತೀರೋ ಸೈಂಟಿಸ್ಟ್ಸ್ ವರ್ ಸಕ್ಸಸ್ಫುಲ್ ಅಂತೀರಿ? ಕರೆಕ್ಟ್. ಸೈಂಟಿಸ್ಟ್ಸ್ ವರ್ ಸಕ್ಸಸ್ಫುಲ್ ಅಂತ ಹೇಳಬೇಕು. ಎಸ್, ಸೈಂಟಿಸ್ಟ್ಸ್ ವರ್ ಸಕ್ಸಸ್ಫುಲ್, ಇದು ಕರೆಕ್ಟು. ಹಿ ವರ್ಕ್ಡ್ ಸಕ್ಸಸ್ಫುಲ್ಲು, ಹಿ ವರ್ಕ್ಡ್ ಸಕ್ಸಸ್ಫುಲ್ಲಿನೋ? ಹಿ ವರ್ಕ್ಡ್ ಸಕ್ಸಸ್ಫುಲ್ಲಿ ಅಂತ ಹೇಳಬೇಕು. ಇಸ್ ಇಟ್ ಕ್ಲಿಯರ್? He completed the work successful. He completed the work successfully. He completed the work successfully. After action verb, adverb is used. After be verb, adjective is used. Is it clear? Action verb ನಂತರ ಯಾವಾಗಲೂ adverb ಬರ್ತದ. be verb ನಂತರ ಯಾವಾಗಲೂ adjective ಬರ್ತದ. ಸಮझ में आया? ಬಿ ವರ್ಬ್ ಅಂದರೆ ಆಮ್, ಈಸ್, ಆರ್, ವಾಸ್, ವೇರ್ ನಂತರ ಅಡ್ಜೆಕ್ಟಿವ್ ಇರ್ತದೆ. ಆಕ್ಷನ್ ವರ್ಬ್ ನಂತರ ಕ್ರಿಯೆಯನ್ನು ಸೂಚಿಸುವಂಥ ವರ್ಬ್ ಇತ್ತಪ್ಪ ಅಂತಂದರೆ ಅದರ ನಂತರ ಯಾವಾಗಲೂ ಏನು ಬಳಸ್ಬೇಕು ಹೇಳ್ರಿ? ಆಡ್ವರ್ಬ್ ಬಳಸಬೇಕು. ಏನು ಬಳಸ್ಬೇಕ್ರಿ? ಆಡ್ವರ್ಬ್. ಓಕೆ, ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಯೂಸ್ ದ ವರ್ಡ್ ಸರ್ಚ್ ಆಸ್ ಅ ವರ್ಬ್ ಇನ್ ಅ ಸೆಂಟೆನ್ಸ್. ದಿ ಈಸಿಯೆಸ್ಟ್ ಕ್ವಶನ್ ಇನ್ ದ ಕ್ವಶನ್ ಪೇಪರ್. ಈಗ ಸರ್ಚ್ ಅಂಡರ್ಲೈನ್ ಮಾಡ್ಕೋಬೇಕು. ಏನು ಯೂಸ್ ಮಾಡಂದನ್ರಿ? ವರ್ಬ್ ಆಗಿ ಯೂಸ್ ಮಾಡಂದಾನ. ಯಾವುದೇ ಒಂದು ವರ್ಡನ್ನು ವರ್ಬ್ ಆಗಿ ಯೂಸ್ ಮಾಡ್ರಿ ತಂದಾಗ ನಾವು ಫಸ್ಟ್ ಏನು ಬರಿಬೇಕ್ರಿ? ಐ ವಿಲ್ ಅಂತ ಬರಿಬೇಕು. ಆಮೇಲೆ ಸರ್ಚ್ ಬರಿಬೇಕು. ಫುಲ್ ಪಾಯಿಂಟ್. ಇನ್ನೊಂದು ಈಸಿ ಟೆಕ್ನಿಕ್, ವರ್ಬ್, ಐ ವಿಲ್ ವರ್ಬ್. ಐ ವಿಲ್ ವರ್ಬ್ ಅಂದರೆ ಯಾವ ವರ್ಡನ್ನು ವರ್ಬ್ ಆಗಿ ಯೂಸ್ ಮಾಡಂತಾರ ವರ್ಬ್ ಸ್ಥಾನದಲ್ಲಿ ಆ ವರ್ಡ್ ಯೂಸ್ ಮಾಡೋದ್ರಿ. ಐ ವಿಲ್ ಪ್ಲಸ್ ವರ್ಬ್. I will search, I will run, I will brush, I will water. Noun use ಮಾಡಂದಾಗ the noun is good. The noun is good. The play is good.
the brush is good, the paint is good, the book is good. Is it clear? Yes. Next question. Here, change into superlative degree. ವಾಕ್ಯವನ್ನು superlative ಡಿಗ್ರಿಗೆ ಬದಲಿಸಿ. Ooty is cooler than any other hill station in South India. Ooty is cooler than any other hill station in South India. Right? What is subject here? Ooty. ಈ ವಾಕ್ಯ ಯಾವ ಡಿಗ್ರಿ ಒಳಗದ ರೀ? ಕಂಪ್ಯಾರಿಟಿವ್. ಹೆಂಗೆ ಹೇಳ್ತಾರೆ ಸರ್? ಇಲ್ಲಿ ದ್ಯಾನ್ ಎನಿ ಅದರ್ ಅದರಿ, ಅದಕ್ಕಿದು ಸಿ ಡಿ ಅದರಿ, ಕಂಪ್ಯಾರಿಟಿವ್ ಡಿಗ್ರಿ. ಇದನ್ನು ಯಾವ ಡಿಗ್ರಿ ಚೇಂಜ್ ಮಾಡೋಣ? ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಫಸ್ಟ್ ಏನು ಬರಿಬೇಕ್ರಿ? ಊಟಿ ಆ್ಯಸ್ ಇಟ್ ಈಸ್ ಬರಿಬೇಕು. ಬರದ್ರಿ. ನೆಕ್ಸ್ಟ್ ಏನು ಬರಿಬೇಕ್ರಿ? ಈಸ್ ವರ್ಬ್ ಬರದ್ರಿ. ನೆಕ್ಸ್ಟ್ ರೀ ಕೂಲರ್ ಅಂತದ, ಅದನ್ನು ಸೂಪರ್ಲೇಟಿವ್ ಫಾರ್ಮಿಗೆ ಚೇಂಜ್ ಮಾಡ್ಕೋಬೇಕು. ಏನಾಗ್ತದೆ ರೀ? ಕೂಲೆಸ್ಟ್. ಅದ್ರ ಹಿಂದ್ಗಡೆ ಏನು ಹಚ್ಬೇಕ್ರಿ? ದಕ್ಕೆ ಏನಂತಾರೆ? ಡೆಫಿನಿಟ್ ಆರ್ಟಿಕಲ್, ದ ಕೂಲಿಸ್ಟ್. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆದ ನಂತರ ದ್ಯಾನ್ ಎನಿ ಅದರ್ ಏನು ಮಾಡ್ಬೇಕ್ರಿ? ಕ್ಯಾನ್ಸಲ್, ಬಿಟ್ಬಿಡ್ಬೇಕ್ರಿ. ಉಳಿದು ಪದಗಳನ್ನು ಮಾತ್ರ ಬರಿಬೇಕು. ಏನು? ಹಿಲ್ ಸ್ಟೇಷನ್, ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ, in South India. Any doubt here? Is it clear? Can you write? Yes. Let's move to the next question. Change into passive voice. ಕರ್ಮಣಿ ಪ್ರಯೋಗದಲ್ಲಿ ವಾಕ್ಯವನ್ನು ಬದಲಿಸಿರಿ. ಆಕ್ಟಿವ್ ವಾಯ್ಸ್ ಅಂದರೆ ಏನ್ರಿ? ಕರ್ತೃ ಪ್ರಯೋಗ. ಪ್ಯಾಸಿವ್ ವಾಯ್ಸ್ ಅಂದರೆ ಕರ್ಮಣಿ ಪ್ರಯೋಗ. ಎಸ್, ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದ ನೋಟ್ಬುಕ್ಸ್. The chief guest distributed the notebooks. This is the sentence. We have to change the sentence into PV. PV means passive voice. Okay, first ಏನು ಮಾಡಬೇಕ್ರಿ? ಸಬ್ಜೆಕ್ಟ್ ಗುರ್ಸ್ಕೋಬೇಕು. ಯಾವ ಸಬ್ಜೆಕ್ಟ್ ಇಲ್ಲಿ? ದ ಚೀಫ್ ಗೆಸ್ಟ್. ಸಬ್ಜೆಕ್ಟ್ ಸರ ಒಂದಕ್ಕಿಂತ ಜಾಸ್ತಿ ಪದಗಳಿದ್ರೆ ಹೆಂಗೆ ಗುರ್ಸ್ಕೊಳ್ಳೋದ್ರಿ? ಇದಕ್ಕೆ ಕ್ವಶನ್ ಬರುತ್ತೆ. ಅಟ್ಲೀಸ್ಟ್ ನಿಮಗೆ ಆ ವಾಕ್ಯದೊಳಗೆ ಕೊಟ್ಟಂಥ ವರ್ಬ್ ಗೊತ್ತಾಗ್ತದ? ವರ್ಬ್ ತಿಳಿದಿದ್ದಿಲ್ರಿ? ಈ ವಾಕ್ಯಕ್ಕೆ ಇದೆ ವರ್ಬ್. ವರ್ಬ್ ಅಂದರೆ ಏನು? ಕ್ರಿಯಾಪದ. ಕ್ರಿಯಾಪದವನ್ನು ಗುರುತಿಸ್ಲಿಕ್ಕೆ ಬರ್ತದೆ ನಿಮಗೆಲ್ಲ? ಎಸ್. ಕ್ರಿಯಾಪದಕ್ಕಿಂತ ಮೊದಲು ಬರುವಂಥ ಪದ ಯಾವಾಗಲೂ ಸಬ್ಜೆಕ್ಟ್. ಕ್ರಿಯಾಪದಕ್ಕಿಂತ ಮೊದಲು ಬರುವಂಥದ್ದು ಯಾವಾಗಲೂ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಒಂದೇ ಪದ ಇರ್ಬೋದು, ಒಂದಕ್ಕಿಂತ ಹೆಚ್ಚು ಪದಗಳಿರ್ಬೋದು. ಇನ್ನು ಕ್ರಿಯಾಪದ ಆದ ನಂತರ ಬರುವಂಥ ಪದ ಯಾವಾಗಲೂ ಆಬ್ಜೆಕ್ಟ್. ಈಗ ಡಿಸ್ಟ್ರಿಬ್ಯೂಟೆಡ್ ವರ್ಬ್ ಆಯ್ತಿಲ್ರಿ? ವರ್ಬ್ ಆದ ನಂತರ ಬರುವಂಥದ್ದು ಆಬ್ಜೆಕ್ಟ್. ಫಸ್ಟ್ ಏನು ಬಂತು? ಸಬ್ಜೆಕ್ಟ್, ಆಮೇಲೆ ವರ್ಬ್. ವರ್ಬ್ ಆದ ಕೂಡಲೇ ಆಬ್ಜೆಕ್ಟ್. ಸಬ್ಜೆಕ್ಟ್ ಕಮ್ಸ್ ಬಿಫೋರ್ ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಕಮ್ಸ್ ಆಫ್ಟರ್ ವರ್ಬ್. ಈಗ ಪ್ಯಾಸಿವೈಸ್ ಮಾಡೋದದ. ಫಸ್ಟ್ ಏನು ತಗೋತೀರಿ? ಈಗ ದ ಏನು ತಗೋತೀರಿ? ದ ನೋಟ್ಬುಕ್ಸ್. ಈಗ ವರ್ಬ್ ಯಾವ ಫಾರ್ಮ್ನಾಗ ಅದ ಹೇಳ್ರಿ? ಪಿ ಎಫ್ನಾಗ ಐತಿಲ್ರಿ? ಪಿ ಎಫ್ ಇತ್ತಂದ್ರೆ ಪ್ಯಾಸಿವ್ ಮಾಡಬೇಕಾದಾಗ ಯಾವ ಬಿ ವರ್ಬ್ ಬರ್ತಾವೆ ಹೇಳ್ರಿ? ವಾಸ್ ಅಥವಾ ವೇರ್. ದ ನೋಟ್ಬುಕ್ಸ್ ಏಕವಚನ ಐತೆ ಬಹುವಚನ ಐತೆ? ಹಾಗಾದ್ರೆ ವಾಸ್ ಇಡಬೇಕು, ವೇರ್ ಇಡಬೇಕು? ಕರೆಕ್ಟ್. ಈಗ ವೇರ್ ಇಟ್ರಿ. ಆಮೇಲೆ ಡಿಸ್ಟ್ರಿಬ್ಯೂಟೆಡ್ ಏನಾಗ್ತದೆ ಹೇಳ್ರಿ? ಸೇಮ್, ಡಿಸ್ಟ್ರಿಬ್ಯೂಟೆಡ್. ಡಿಸ್ಟ್ರಿಬ್ಯೂಟೆಡ್ ಪಿ ಪಿ ಎಫ್ ಇಟ್ರಿ. ಅದಾದ ನಂತರ ಏನು ಇಡಬೇಕ್ರಿ? ಬಾಯ್. ಬಾಯ್ ಏನಂತೀರಿ? ಪ್ರೆಪೊಸಿಷನಲ್ ಏಜೆಂಟ್. ಬಾಯ್ ದ ಚೀಫ್ ಗೆಸ್ಟ್. ಈಸ್ ಇಟ್ ಕ್ಲಿಯರ್? ಕ್ಯಾನ್ ಯು ರೈಟ್ ಸೊ? ಓಕೆ. Let's move to the next question. Read the following conversation and change the underlined sentence into reported speech. ಕೆಳಗಿನ ಸಂಭಾಷಣೆಯನ್ನು ಓದಿರಿ ಮತ್ತು ಕೆಳಗೆ ಗೆರೆ ಎಳೆದ ಪದವನ್ನು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬದಲಿಸಿ. ರಿಪೋರ್ಟೆಡ್ ಸ್ಪೀಚ್ ಮೀನ್ಸ್ ಏನು? IDS, indirect speech. Come on. Hello Raj, how are you going to Delhi? Here go. I am going to Delhi tomorrow. I am going to Delhi tomorrow. When are you going to Delhi? ಡೆಲ್ಲಿಗೆ ಯಾವಾಗ ಹೊಂಟಿಯೋ? ಹೇ ರಾಘವ್, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ನಾಳೆ ಹೊಂಟೀನಿ. ಈಗ ನೋಡಿರಿ, ಅರ್ಧ ಆನ್ಸರ್ ನಿಮ್ಗೆ ಕೊಟ್ಟಾರಿಲ್ಲಿ. ರಾಜ್ ಟೋಲ್ಡ್ ರಾಘವ್. ಯಾಕಿದು ಅಸರ್ಟಿವ್ ಸೆಂಟೆನ್ಸ್ ಐತಿಲ್ರಿ? ಅಂಡರ್ಲೈನ್ ಮಾಡಿದ ವಾಕ್ಯ ಅಸರ್ಟಿವ್ ಸೆಂಟೆನ್ಸ್ ಅದ. ಅದಕ್ಕಿಲ್ಲಿ ಟೋಲ್ಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ಬಳಸಿದ್ದಾನೆ. ನೀವು ಆನ್ಸರ್ದೊಳಗೆ ಏನು ಮಾಡಬೇಕು? ರಾಜ್, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ರಾಜ್ ಟೋಲ್ಡ್ ಏನು? ರಾಘವ್. ಈಗ ಈ ವಾಕ್ಯ ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ಇಲ್ಲಿ ಲಿಂಕಿಂಗ್ ವರ್ಡ್ ಏನು ಬರುತ್ತೆ ಹೇಳ್ರಿ? ದ್ಯಾಟ್. ಕರೆಕ್ಟ್. ಇಲ್ಲಿ ದ್ಯಾಟ್ ಬರೋದ್ರಿ.
ದ್ಯಾಟ್ ಬರೋದಾದ ನಂತರ 3 ಬದಲಾವಣೆ ಮಾಡಬೇಕು. ಪ್ರೊನೌನ್, ಟೆನ್ಸ್, ಪಾಯಿಂಟರ್ ವರ್ಡ್ ಚೇಂಜ್ ಮಾಡ್ಕೋಬೇಕ್ರಿ. ಈಗ ಆ ಯಾರನ್ನು ಸೂಚಿಸ್ತದೆ? ರಾಜ ಹೌದಲ್ರಿ. ಹಾಗಾದ್ರೆ ಆ ಇದ್ದದ್ದು ಏನಾಯಿತು? ಹಿ. ಆಮ್ ಈಸ್ ಆರ್ ಇದ್ದದ್ದು ಒಂದು ಸ್ಟೆಪ್ ಹಿಂದೆ ಹೋಗ್ತಾವ. ಏನಾಯಿತು? ವಾಸ್ ವೇರ್. ಹಿ ವಾಸ್. ಆಮೇಲೆ ಗೋಯಿಂಗ್ ಇದ್ದದ್ದು ಗೋಯಿಂಗ್, ಅದೇನು ಕಮಿಂಗ್ ಆಗೋದಿಲ್ಲ. ಹಾಂ, ಗೋಯಿಂಗ್ ಟು ಡೆಲ್ಲಿ. ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ಕರೆಕ್ಟ್. ದ ನೆಕ್ಸ್ಟ್ ಡೇ. ಇಷ್ಟು ಬರೋದ್ರಿ ಅಂತಂದರೆ 1 ಮಾರ್ಕ್ ಈಸಿಯಾಗಿ ಬರುತ್ತೆ. ಕ್ವಶನ್ ಪೇಪರ್ದೊಳಗೆ ಭಾಳಷ್ಟು ಹುಡುಗರಿಗೆ ಇದೇ ಕ್ವಶನ್ ಟಫ್ ಆಗ್ತಿರ್ತದೆ. ಅದನ್ನು ನೀವು ಕರೆಕ್ಟಾಗಿ ಫೋಕಸ್ ಮಾಡಬೇಕು. ಎನಿ ಡೌಟ್ ಹಿಯರ್? ಶಲ್ ವಿ ಗೋ ಟು ದಿ ನೆಕ್ಸ್ಟ್ ಕ್ವಶನ್? ದಟ್ ಈಸ್ ಲಾಸ್ಟ್ ಕ್ವಶನ್. The following paragraph has 2 errors, has 2 mistakes. Edit the paragraph ತಿದ್ದಿರಿ and rewrite it in the answer book. ಈ ಪ್ಯಾರಾಗ್ರಾಫನ್ನು ಆನ್ಸರ್ ಬುಕ್ನಲ್ಲಿ ಬರೀಬೇಕು. ಬರೆದು ಎಲ್ಲಿ ತಪ್ಪಾಗ್ಯದ ಅದನ್ನು ತಿದ್ದಿ ಅಂಡರ್ಲೈನ್ ಮಾಡಬೇಕು. ಈಸ್ ಇಟ್ ಕ್ಲಿಯರ್? ಈಗ ನೋಡಿ, ನರೇಂದ್ರ ಅಂಡರ್ಸ್ಟ್ಯಾಂಡ್ ದಟ್ ಶ್ರೀರಾಮಕೃಷ್ಣ ವಾಸ್ ಅ ಗ್ರೇಟ್ ಸೌಲ್. ಹಿ ಅಬ್ಸರ್ವ್ಡ್ ಹಿಮ್ ಫ್ರಮ್ ಕ್ಲೋಸ್ ಕ್ವಾರ್ಟರ್ಸ್ and gradual came to accept Sri Ramakrishna as his teacher. ಕೆಳಗೆ ಕ್ಲೂ. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಈಗ ವರ್ಬಲ್ ಮಿಸ್ಟೇಕ್ ಕ್ರಿಯಾಪದದ ತಪ್ಪಾಗ್ಯದ. ಎಲ್ಲಾಗ್ಯದ ನೋಡಿರಿ, ಇಡೀ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಅದ, ಆದರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಅದ. ಇದೇನಾಗಬೇಕ್ರಿ? ಹಾಂ, ಇದನ್ನು ಅಂಡರ್ಸ್ಟುಡ್ ಅಂತ ಮಾಡಬೇಕು. ಕ್ವಶನ್ ಪೇಪರ್ದಾಗಲ್ಲ, ಆನ್ಸರ್ ಬುಕ್ನೊಳಗೆ ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ನೆಕ್ಸ್ಟ್, he observed him from close quarters and gradual ಅಂತದ. ಇಲ್ಲಿ ಎರಡನೇದು ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಐತಿಲ್ರಿ. ಇಲ್ಲಿ ಅಡ್ಜೆಕ್ಟಿವ್ ಕೊಟ್ಟಾನ, ಅದನ್ನು ನಾವು ಏನು ಮಾಡ್ಕೋಬೇಕು ಹೇಳ್ರಿ? ಅಡ್ವರ್ಬ್ ಮಾಡ್ಕೋಬೇಕು. ಇದನ್ನು ಗ್ರ್ಯಾಜುವಲ್ ಇದ್ದದ್ದು ಏನು ಮಾಡ್ಕೋಬೇಕ್ರಿ? ಗ್ರ್ಯಾಜುವಲಿ ಮಾಡಿ ಅಂಡರ್ಲೈನ್ ಮಾಡಬೇಕು. ಕೆಳಗೆ ಕ್ಲೂಸ್ ಕೊಟ್ಟಿರ್ತಾನೆ, ಕ್ಲೂಸ್ಗೆ ಅನುಗುಣವಾಗಿ ವಾಕ್ಯದಲ್ಲಿ ತಪ್ಪಾದದ್ದನ್ನು ಹುಡುಕಿ ಸರಿ ಮಾಡಿ ಅಂಡರ್ಲೈನ್ ಮಾಡಬೇಕು. ಪ್ಯಾರಾಗ್ರಾಫ್ ಮತ್ತೊಮ್ಮೆ ಬರೀಬೇಕು. It's compulsory. Any doubt here? Are you happy? Okay. Dear students, thank you so much for watching this video till the end. I'd like to meet you all with one more question paper next time. Till then, bye.